ಮಲೆನಾಡಿನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆರೋಪವೊಂದು ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಾಲೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಬಾಲಕಿಯ ದೂರದ ಸಂಬಂಧಿಯಿಂದಲೇ ಅತ್ಯಾಚಾರ ಆಯ್ತಾ? ಇಲಿಯಾಸ್ ಎಂಬಾತನ ವಿರುದ್ಧ ಬಾಲಕಿ ಗಂಭೀರ ಆರೋಪವನ್ನ ಮಾಡಿದ್ದು, ಯಾರಿಗೂ ಹೇಳದಂತೆ ಪದೇ ಪದೇ ಅತ್ಯಾಚಾರ ಎಸಗಿ ಬಾಲಕಿಗೆ ಧಮಕಿ ಹಾಕ್ತಾ ಇದ್ದಂತೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಹಾಲೇನಹಳ್ಳಿಯಲ್ಲಿ ನಡೆದಿರೋ ಘಟನೆ. ಬಾಲಕಿಯ ದೂರದ ಸಂಬಂಧಿಯಿಂದ ನಡೆದಿರುವ ಅತ್ಯಾಚಾರ. ಇಲಿಯಾಸ್ ಎಂಬಾತನ ವಿರುದ್ಧ ಇದೀಗ ಬಾಲಕಿ ಗಂಭೀರ ಆರೋಪ ಮಾಡಿದ್ದು, ಅತ್ಯಾಚಾರ ಎಸಗಿ ಯಾರಿಗೂ ಹೇಳದಂತೆ ಧಮಕಿ ಹಾಕಿದ್ದಂತೆ, ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅತ್ಯಾಚಾರ ಎಸಗಿದ್ದಾನಂತೆ ಈ ದುರುಳ. ಆರೋಪಿ ವಿರುದ್ಧ ಬಾಲಕಿನ ಪೊಲೀಸ್ ಠಾಣೆಗೆ ಈಗ ದೂರು ದಾಖಲಾಗಿದೆ. ಬಾಲಕಿ ದೂರು ಕೊಟ್ಟಿದ್ದಾರೆ, ಆದರೆ ಕ್ರಮವನ್ನ ಪೊಲೀಸರು ಕೈಗೊಳ್ಳುತ್ತಿಲ್ಲ. ಈತನೇ ಇಲಿಯಾಸ್ ಅಪ್ರಾಪ್ತ ಬಾಲಕಿ ಮೇಲೆ ಪದೇ ಪದೇ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದಂತೆ. ಮನೆ ಹಿಂದೆನೇ ತನ್ನ ರೆಸಾರ್ಟ್ನ ಮಾಡ್ಕೊಂಡಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಆಗಾಗ ಮನೆಗೆ ಹೋಗಿ ಬರ್ತಿದ್ದ. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅತ್ಯಾಚಾರವನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದ್ದು, ಆ ಬಾಲಕಿ ಕೊಟ್ಟ ಕಂಪ್ಲೇಂಟನ್ನು ಪೊಲೀಸರು ಕ್ಯಾರೆ ಅಂತಿಲ್ಲ, ಲೆಕ್ಕಕ್ಕೆ ಪರಿಗಣಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ಪೊಲೀಸರು ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ತಪ್ಪು ಮಾಡಿದವ್ರಿಗೆ ಎಲ್ಲೋ ರಕ್ಷಿಸೋ ಕೆಲಸ ಮಾಡ್ತಿದ್ದಾರಾ ಇಲ್ಲಿ ಅಂತ ಆರೋಪಿ ವಿರುದ್ಧ ಬಾಲಕಿ ದೂರನ್ನ ಕೊಟ್ಟಿದ್ದು, ಕ್ರಮ ಕೈಗೊಳ್ಳುತ್ತಾ ಇಲ್ಲ ಪೊಲೀಸರು. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ.